ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. Okay, so we say something. ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕೋ ಅನುಭವಾತ್ಮಕೋ ಬ್ರಹ್ಮಸಂಜ್ಞಕಃ ತತ್ಪದಾರ್ಥ. ತತ್ಪದಾರ್ಥ ಅಂದರೆ ಪರಿಭಾಷೆ ಇವತ್ತು ಹೇಳ್ತಾ ಇದ್ದೀವಿ, ವೇದಾಂತ ಪರಿಭಾಷೆ. ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕಃ, ಯಾವ ಸಂಸಾರ ಧರ್ಮವಿಲ್ಲದ, ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕಃ, ಯಾವ ಸಂಸಾರ ಧರ್ಮವೂ ಇಲ್ಲ. ಅಷ್ಟೇ ಅಲ್ಲದೆ ಅನುಭವಾತ್ಮಕ, ಸರ್ವ ಸಂಸಾರ ಧರ್ಮರಹಿತವು ಎಲ್ಲಿರುತ್ತದೆ? ನಮ್ಮ ಅನುಭವದಲ್ಲೇ ಇರುತ್ತದೆ. ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕಃ ಅನುಭವಾತ್ಮಕಃ ಬ್ರಹ್ಮಸಂಜ್ಞಃ. ಬ್ರಹ್ಮ ಅಂದರೆ ಸರ್ವ ಸಂಸಾರ ಅಂದ್ರೇನು? ವಿಕಾರ ಇಲ್ಲ, ಸಂಬಂಧವಿಲ್ಲ. ವಿಕಾರ ಸಂಬಂಧ ಈ ಎರಡೂ ದ್ವೈತ. ವಿಕಾರ ಅಂದರೆ ಬದಲಾಯಿಸೋದು, ಸಂಬಂಧ ಅಂದರೆ ಪರಾಧೀನತೆ ಅಲ್ಲವೇ? ವಿಕಾರ ಅಂದರೆ ಬದಲಾವಣೆಯಾಗುವುದು, ಸಂಬಂಧ ಅಂದರೆ ಪರಾಧೀನತೆ. ಇವೆಲ್ಲವೂ ಪರಾಧೀನತೆಯಲ್ಲೇ ಒಂದು ದುಃಖ ಇದೆ, ಪರಿಮಿತವಾಗುವುದರಲ್ಲಿ ದುಃಖ ಇದೆ. ಪರಿಮಿತವಾಗುವುದಲ್ಲಿ ದುಃಖ ಇದೆ, ಪರಾಧೀನತೆಯಲ್ಲಿ ದುಃಖ ಇದೆ. ಏನೋ ಒಂದು ಇನ್ಸೆಕ್ಯೂರಿಟಿ, ಒಂದು ಅಭದ್ರತಾ, ಏನೋ ಕೊರತೆ, ಏನೋ ಮಿಸ್ಸಿಂಗ್, ಅದು ಸಂಸಾರ. ಸಂಸಾರ ದುಃಖ. ನಾನು ಜನ್ಮ ಮರಣವೂ ಒಂದು ಬಗೆಯಾದ ಭಯವೇ ಅಷ್ಟೇ. ಮರಣ ಅಂದರೆ ಒಂದು ಭಯ, ಮರಣದ ಭಯವೇ ಮರಣ ಅಷ್ಟೇ. ಮರಣದ ಭಯ, ಇನ್ಸೆಕ್ಯೂರಿಟಿ, ಫಿಯರ್, ಅದು ಸಂಸಾರ. ದುಃಖ ಸಂಸಾರ, ಬೋರಿಂಗ್ ಸಂಸಾರ, ಭಯ ಸಂಸಾರ. ಬಗೆ ಬಗೆ ಭಯಗಳಿವೆ ನಮಗೆ, ಬಗೆ ಬಗೆ ದುಃಖಗಳು. ಸಾಮಾಜಿಕ ದುಃಖ, ಭಯ ಅಂದರೆ ಸಾಮಾಜಿಕ ಇನ್ಸೆಕ್ಯೂರಿಟಿ, ಸಾಮಾಜಿಕ ಅಭದ್ರತೆ, ಆರ್ಥಿಕ ಅಭದ್ರತೆ, ಎಮೋಷ್ನಲ್ ಅಭದ್ರತಾ, ಇನ್ಸೆಕ್ಯೂರಿಟಿ, ಎಮೋಷ್ನಲ್ ಇನ್ಸೆಕ್ಯೂರಿಟಿ, ಸಾಮಾಜಿಕ ಇನ್ಸೆಕ್ಯೂರಿಟಿ, ಆರ್ಥಿಕ ಇನ್ಸೆಕ್ಯೂರಿಟಿ, ಎಲ್ಲ ಬಗೆಯಾದ ಇನ್ಸೆಕ್ಯೂರಿಟಿಗಳು. ಎಷ್ಟು ಇದ್ದರೂ, ಆಸ್ತಿ ಇದ್ದರೂ, ನೆಂಟರು ಬಂಧುಗಳಿದ್ದರೂ, ನೂರಾರು ಸಾವಿರಾರು ಜನರಿದ್ದರೂ, ಏನೋ ನನಗೆ ಯಾರಿಲ್ಲ, ನಾನು ಎಲ್ಲಿ ಹೋಗಬೇಕು, ನನಗೆ ಏನೋ ಆಗುತ್ತದೆ. ಈ ಇನ್ಸೆಕ್ಯೂರಿಟಿ ಇದೆ ನೋಡಿ, ಭಯ. ಆ ಭಯವು ನಿಜವಾದ ಸಂಸಾರ. ಅದು ಜೀವಭಾವವೇ ಭಯ. ಜೀವನಿಗೆ ಇನ್ಸೆಕ್ಯೂರಿಟಿ ಇದೆ ಎಂದಲ್ಲ, ಜೀವಭಾವವೇ ಇನ್ಸೆಕ್ಯೂರಿಟಿ, ಜೀವಭಾವವೇ ಸಂಸಾರ. ಆದ್ದರಿಂದ ಸಂಸಾರರಹಿತ, ಸರ್ವ ಸಂಸಾರರಹಿತ ಎಂದು ಹೇಳ್ತಾ ಇದ್ದಾರೆ. ತತ್ಪದಾರ್ಥ ಅಂದರೆ ಏನು ಅಂದರೆ ಎಲ್ಲ ಬಗೆಯಾದ ಸಂಸಾರ ಗುಣಗಳು ಇಲ್ಲದ್ದು. ಅಂದರೆ ಏನು? ಜೀವಭಾವವಿಲ್ಲ ಎಂದರ್ಥ ಅಷ್ಟೇ. ಸಂಸಾರ ಅಂದರೆ ಜೀವ ಅಷ್ಟೇ. ಜೀವನಿಗೆ ಸಂಸಾರ ಹಾಗೇನು ತಿಳ್ಕೊಳ್ಳಬೇಡಿ, ಜೀವಭಾವವೇ ಸಂಸಾರ, ಜೀವನಾಗಿರುವುದೇ ಸಂಸಾರ. ನೀವು ಎಲ್ಲೇ ಹೋಗು, ಯಾವ ಪರಿಸ್ಥಿತಿಯಲ್ಲೇ ಇರು, ಏನೇ ಅನುಭವಿಸ್ತಾ ಇರಲಿ, ಏನೇ ಮಾಡ್ತಾ ಇರಲಿ, ಅಲ್ಲಿ ಜೀವನಿಗೆ ಸಂಸಾರ ಬಂದಿದೆ ಅಲ್ಲ, ಜೀವನಾಗಿರುವುದನ್ನೇ ಸಂಸಾರ ಭಾವ ಹೇಳ್ತೀವಿ. ಅದೇ ಸಂಸಾರ ಧರ್ಮ. ಜೀವನಾಗಿರುವುದೇ ಸಂಸಾರ ಧರ್ಮ, ಜೀವತ್ವ ಬುದ್ಧಿಯೇ ಸಂಸಾರ ಧರ್ಮ ಅಲ್ಲವೇ? ಆದ್ದರಿಂದ ಸರ್ವ ಸಂಸಾರ ಧರ್ಮವು ತೊಲಗಿಬಿಟ್ಟಿತು. ಅಂದ್ರೇನು? ಬಿಟ್ಟು ಹೋಯಿತು. ಸರ್ವ ಸಂಸಾರ ಧರ್ಮ ಬಿಟ್ಟು ಹೋಗಿರುವ ಯಾವ ಸ್ವರೂಪವಿದೆಯೋ ಅದು ಬ್ರಹ್ಮ. ಹೌದು, ಎಲ್ಲ ಸಂಸಾರಗಳು ಬಿಟ್ಟಿರುವುದನ್ನು ಎಲ್ಲಿರುವಂತೆ ನೋಡಬೇಕು ಅಂತ ಬ್ರಹ್ಮ ಎಲ್ಲಿ ಕಂಡು ಬರುತ್ತದೆ? ಕಣ್ಣಿಗೆ ಕಂಡು ಬರಲ್ಲ. ಕಣ್ಣು ಮುಚ್ಕೋ, ಕಣ್ಣಿನಿಂದ ನೋಡಬೇಡ. ಕಣ್ಣು ಮುಚ್ಕೋ ಅಂದರೆ ಅರ್ಥ ಕಣ್ಣಿಗೆ ಅಲ್ಲ, ಇಂದ್ರಿಯಗಳಿಂದ ಅಲ್ಲ.
ಮನಸ್ಸಿನಿಂದ ಅಲ್ಲ. ಏಕೆ? ಇಂದ್ರಿಯಗಳಿಂದ ಗೊತ್ತಾಗುವುದೆಲ್ಲ ಜಡ, ಪರಾಧೀನತೆ. ಜಡವು ಆತ್ಮ ಅಲ್ಲ. ಮನಸ್ಸಿನಿಂದ ಗೊತ್ತಾಗುವುದೆಲ್ಲ ಎಮೋಷನ್ಸೇ. ಬುದ್ಧಿಯಿಂದ ಗೊತ್ತಾಗುವುದೆಲ್ಲ ಯೋಚನೆಗಳೇ. ಅದಲ್ಲ. ಮತ್ತೆ ಯಾವುದು? ಸಂಸಾರ ಧರ್ಮವಿಲ್ಲದ ಆ ತತ್ವವು ಎಲ್ಲಿದೆ? ಅನುಭವಾತ್ಮಕ. ಅದನ್ನು ನೀವು ಬ್ರಹ್ಮವನ್ನು ತಿಳ್ಕೊಳ್ಳಕ್ಕಾಗಲ್ಲ, ಬ್ರಹ್ಮವಾಗಿ ಇರುವುದಾಗುತ್ತದೆ. ನೋಡಿ ವ್ಯತ್ಯಾಸ ನೋಡಿದ್ದೀರಾ? ಯು ಕ್ಯಾನ್ ಬಿ ಬ್ರಹ್ಮ, ಯು ಕಾಂಟ್ ನೋ ಬ್ರಹ್ಮ. ನೀವು ಬ್ರಹ್ಮವನ್ನು ತಿಳ್ಕೊಳ್ಳಲು ಆಗಲ್ಲ, ನೀವು ಬ್ರಹ್ಮವಾಗಿರುವುದಾಗುತ್ತದೆ. ಅದು ಮುಖ್ಯ. ಬ್ರಹ್ಮವಾಗಿ ತಿಳ್ಕೊಳ್ಳುವುದಾಗಲ್ಲ, ಬ್ರಹ್ಮನಾಗಿ ಇರುವುದಾಗುತ್ತದೆ. ಬ್ರಹ್ಮವಾಗಿ ಇರುವುದು. ಏಕೆಂದರೆ ತಿಳಿಯುವುದು ಅಂದರೆ ಮತ್ತೆ ತನಗಿಂತ ಬೇರೆ ಸಂಬಂಧ, ಪರಾಧೀನತ, ಜಡತ್ವ ಎಲ್ಲ ಗುಣಗಳು ಸಂಸಾರ ಗುಣಗಳೇ ಆಗುತ್ತವೆ. ಇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ ತಿಳಿಯತಕ್ಕದ್ದೆಲ್ವ ಸಂಸಾರ ಸ್ವರೂಪವೇ ಹೊರತು ಆತ್ಮಸ್ವರೂಪವಲ್ಲ. ಅದಲು ಆತ್ಮ ಅಂದರೆ ತಾನು ತನ್ನನ್ನು ತಾನು ಹೇಗೆ ತಿಳ್ಕೊಳ್ತಾನೆ? ಏಕೆಂದರೆ ಆತ್ಮನಲ್ಲಿ ಜ್ಞಾತೃ ಜ್ಞೇಯ ಎಂಬ ಸಬ್ಜೆಕ್ಟ್ ಆಬ್ಜೆಕ್ಟ್ ಎಂಬ ವಿಂಗಡವಿಲ್ಲ. ಸಬ್ಜೆಕ್ಟ್ ಆಬ್ಜೆಕ್ಟ್ ಎಂಬ ವಿಂಗಡವಿಲ್ಲದೆ ತಾನಾಗಿರುವುದೇ ಅದು ಅನುಭವ. ಸಬ್ಜೆಕ್ಟ್ ಆಬ್ಜೆಕ್ಟ್ ಎಂಬ ಸಂಬಂಧ ರೂಪವಾಗಿಲ್ಲದ ಇರುವುದೇ ಅದೇ ಬ್ರಹ್ಮ. ಆದ್ದರಿಂದ ಬ್ರಹ್ಮವಾಗಿ ಇರಲು ಆಗುತ್ತದೆ, ಬ್ರಹ್ಮವಾಗಿ ತಿಳಿಯಲಾಗಲ್ಲ. ಆಯಿತಾ? ಅದರಿಂದ ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕಃ ಅನುಭವಾತ್ಮಕಃ ಎಂದು ಹೇಳುತ್ತಾ ಇದೆ. ಬ್ರಹ್ಮಸಂಜ್ಞಕಃ ತತ್ಪದಾರ್ಥ ಅಂದರೆ ವ್ಯಾವೃತ್ತ ಎಲ್ಲ ಬಗೆಯಾದ ಸಂಸಾರ ಧರ್ಮಗಳನ್ನು ಬಿಟ್ಟಿದೆ. ಎಲ್ಲ ಬಗೆಯಾದ ಸಂಸಾರ ಧರ್ಮಗಳು. ಸಂಸಾರ ಧರ್ಮ ಅಂದರೆ ದುಃಖ, ಭಯ. ಎಲ್ಲ ಬಗೆಯಾದ ದುಃಖ ಭಯಗಳು ಸಂಸಾರ ಧರ್ಮವೇ. ಅವೆಲ್ಲವೂ ಇಂದ್ರಿಯಕ್ಕಿಂತ ಗೊತ್ತಾಗ್ತವೆ. ಮನಸ್ಸು ಅಂದರೆ ಇಂದ್ರಿಯಾನುಭವ. ಇಂದ್ರಿಯದಿಂದ ಅಂದರೆ ಇಂದ್ರಿಯ ಅನುಭವ, ಮನಸ್ಸಿನ ಅನುಭವ, ಬುದ್ಧಿಯ ಅನುಭವದಿಂದ ಸಂಸಾರ ಗೊತ್ತಾಗ್ತದೆ. ಸಂಸಾರ ಗೊತ್ತಾಗುವುದು ಇಂದ್ರಿಯಾನುಭವದಿಂದ, ಮನಸ್ಸಿನ ಅನುಭವದಿಂದ, ಬುದ್ಧಿಯ ಅನುಭವದಿಂದ. ಇಲ್ಲಿ ಬ್ರಹ್ಮ ಹೇಗಿರುತ್ತದೆ? ಇಂದ್ರಿಯಾನುಭವ ಅಲ್ಲ, ಮನಸ್ಸಿನ ಅನುಭವ ಅಲ್ಲ, ಬುದ್ಧಿಯ ಅನುಭವ ಅಲ್ಲ, ಅವಸ್ಥಾನುಭವವಲ್ಲ. ಎಲ್ಲವನ್ನೂ ಎಲ್ಲಕ್ಕೂ ಮೂಲವಾಗಿರುವ ತಾನು ತಾನಾಗಿರುವ ಸ್ವತಃಸಿದ್ಧ ಅನುಭವ. ಅದು ಪೂರ್ಣಾನುಭವ ಹೇಳ್ತೀವಿ. ಸ್ವತಃಸಿದ್ಧಾನುಭವ. ಪಡೆಯುವ ಅನುಭವ ಪ್ರತ್ಯಯ ಮೂಲಕವಾಗುತ್ತದೆ. ಪ್ರತ್ಯಯ ರೂಪವಾಗಿ ಪಡೆಯುವ ಅನುಭವವಲ್ಲ, ಇದು ಸ್ವತಃಸಿದ್ಧಾನುಭವ ಅಲ್ಲವೇ? ಆದ್ದರಿಂದ ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕಃ ಅನುಭವಾತ್ಮಕಃ. ಅದರಿಂದ ಬ್ರಹ್ಮವನ್ನು ತಿಳಿಯುವುದು ಅಂದರೆ ಪ್ರತ್ಯಯ ಮೂಲಕ. ಅಂದರೆ ಇಂದ್ರಿಯ ಪ್ರತ್ಯಯ, ಇಂದ್ರಿಯಾನುಭವವು ಒಂದು ಪ್ರತ್ಯಯವೇ. ಮನಸ್ಸಿನ ಅನುಭವ, ಬುದ್ಧಿಯ ಅನುಭವ, ನಾನೆಂಬುದು ಒಂದು ಪ್ರತ್ಯಯವೇ, ಬುದ್ಧಿ ಅನುಭವವೇ. ಬುದ್ಧಿರೂಪ ಪ್ರತ್ಯಯ ರೂಪ ಅನುಭವವೇ. ಆದರೆ ಇಲ್ಲಿ ಪರಮಾತ್ಮ ಇಂದ್ರಿಯ ರೂಪ ಪ್ರತ್ಯಯವಲ್ಲ, ಮನಸ್ಸಿನ ಪ್ರತ್ಯಯವಲ್ಲ, ಬುದ್ಧಿಯ ಪ್ರತ್ಯಯವಲ್ಲ. ಯಾವ ಪ್ರತ್ಯಯ ಅಂದರೆ ಅದು ಸ್ವತಃಸಿದ್ಧ ಅಪ್ರತ್ಯಯ, ಅದು ಪ್ರತ್ಯಯವಲ್ಲ. ಅಪ್ರತ್ಯಯ ಅಂದರೆ ಪ್ರತ್ಯಯ ರೂಪವಲ್ಲ, ಎಲ್ಲ ಪ್ರತ್ಯಯಗಳಿಗೆ ಮೂಲವಾಗಿ ಸ್ವರೂಪವಾಗಿ ತಾನಾಗಿದೆ. ಅದಕ್ಕೆ ಅದು ಹೇಗೆ ತಿಳಿಯುತ್ತದೆ ನೋಡಿ. ಈ ಪ್ರಶ್ನೆ ಪ್ರತ್ಯಯ ಕುರಿತೇ ಬರುತ್ತದೆ ಹೊರತು ಸ್ವತಃಸಿದ್ಧ ಕುರಿತು ಆ ಪ್ರಶ್ನೆ ಬರುವುದಿಲ್ಲ. ಯಾವುದು ಹೇಗೆ ತಿಳಿಯುವುದು ಅಂದರೆ ನೀವು ಪ್ರತ್ಯಯ ಕುರಿತು ಮಾತಾಡ್ತಾ ಇದ್ದೆ. ಪ್ರತ್ಯಯದಿಂದ ಗೊತ್ತಾಗ್ತದೆ ಎಂದು ಹೇಳ್ತೀವಿ. ಪ್ರತ್ಯಯವಿಲ್ಲ, ಉಂಟಾಗಲಿಲ್ಲ ಅಂದರೆ ಅಯ್ಯೋ ನನಗೆ ಗೊತ್ತಿಲ್ಲ ಹೇಳ್ತೀವಿ. ಯಾವುದು ಗೊತ್ತಿಲ್ಲ ಅಂದರೆ ಪ್ರತ್ಯಯದಿಂದ ಗೊತ್ತಾಗುವುದೇ, ಪ್ರತ್ಯಯವಿಲ್ಲದಿರುವಾಗ ಗೊತ್ತಿಲ್ಲ ಹೇಳ್ತೀವಿ. ಯಾವುದು ಇಂದ್ರಿಯ ಅನುಭವ, ಮನಸ್ಸಿನ ಅನುಭವ, ಬುದ್ಧಿ ಅನುಭವ ಅಂದರೆ ಇಂದ್ರಿಯ ಪ್ರತ್ಯಯ, ಮನಃಪ್ರತ್ಯಯ ಅಥವಾ ಬೌದ್ಧಿಕ ಪ್ರತ್ಯಯ. ಈ ಪ್ರತ್ಯಯದಿಂದ ಪ್ರತ್ಯಯ ರೂಪವಾಗಿ ಯಾವುದು ಬರುತ್ತದೋ, ಗೊತ್ತಾಗ್ತದೋ, ಅನುಭವವಾಗುತ್ತದೋ ಅದನ್ನು ಜ್ಞಾನ ಹೇಳ್ತೀವಿ.
ಈ ಪ್ರತ್ಯಯವು ಉಂಟಾಗದಿದ್ದರೆ ಅಜ್ಞಾನ ಹೇಳ್ತೀವಿ. ಯಾರು ಅದು ಹೇಗೆ ತಿಳಿಯುವುದು ಅಂದರೆ, ನೀವದೇನು ಪ್ರತ್ಯಯ ಅನುಭವ ತಿಳ್ಕೊಂಡಿದ್ದೀರಾ, ಪ್ರತ್ಯಯ ಅನುಭವ ಎಂದು ತಿಳ್ಕೊಂಡಿದ್ದೀರಾ. ಪ್ರತ್ಯಯ ಅನುಭವ ಎಂದು ತಿಳ್ಕೊಂಡರೆ, ಅಯ್ಯೋ ನನಗೆ ಪ್ರತ್ಯಯ ಅನುಭವ ಆಗಲಿಲ್ಲವಲ್ಲ, ಹೇಗೆ ತಿಳಿಯುವುದು ಎಂದು ಪ್ರಶ್ನೆ ಹುಟ್ಟುತ್ತದೆ ಅಲ್ಲವೇ? ಆಗಲೇ ಪ್ರಶ್ನೆ ಯಾವಾಗ ಹುಟ್ಟುತ್ತದೆ? ಪ್ರತ್ಯಯಾನುಭವ ರೂಪವಾಗಿ ತಿಳಿಯತಕ್ಕದ್ದಾದರೆ. ಆ ಪ್ರತ್ಯಯವಿಲ್ಲ ಅಂದರೆ ಅಯ್ಯೋ ನನಗೆ ಗೊತ್ತಿಲ್ಲ ಹೇಳ್ತೀವಿ. ನಿಮಗೆ ಪ್ರತ್ಯಯವಿಲ್ಲದಿರುವಾಗ ಗೊತ್ತಿಲ್ಲ, ಪ್ರತ್ಯಯ ಉಂಟಾದಾಗ ಗೊತ್ತಾಯಿತು. ಈ ತರಹ ಅನುಭವಗಳಲ್ಲೇ ನೀವು ಹೇಳಿದ ಪ್ರಶ್ನೆ ಹೊಂದುತ್ತದೆ. ಆದರೆ ಇದು ಪ್ರತ್ಯಯ ರೂಪ ಅನುಭವವೇ ಅಲ್ಲ. ಮತ್ತೆ ಹೇಗೆ? ಸ್ವತಃ ಸಿದ್ಧ ಅಂದರೆ ಏನು? ಪ್ರತ್ಯಯ ಬೇಕಾಗಿಲ್ಲದೆ ಗೊತ್ತಾಗ್ತದೆ. ಅಲ್ಲಿ ನೋಡಿ, ಇದು ಮುಖ್ಯ. ಪ್ರತ್ಯಯವು ಹುಟ್ಟಬೇಕಾಗಿಲ್ಲದೆ ಅನುಭವ ರೂಪವಾಗಿ ಗೊತ್ತಾಗುವುದು. ಇದಕ್ಕೆ ಪ್ರತ್ಯಯ ಬೇಕಾಗಿಲ್ಲ. ನಿಜವಾಗಿ ಪ್ರತ್ಯಯನೇ ಅದರ ಸ್ವತಃ ಸಿದ್ಧತೆಯನ್ನು ಅಡ್ಡಿ ಮಾಡ್ತಾ ಇದೆ, ಗೊತ್ತಾ? ಪ್ರತಿಬಂಧಕವಾಗಿದೆ. ಸ್ವತಃ ಸಿದ್ಧಕ್ಕೆ ಪ್ರತಿಬಂಧಕವೇ ಪ್ರತ್ಯಯ ರೂಪ. ವೃತ್ತಿ ಎಂಬುದು ಸ್ವತಃ ಸಿದ್ಧಾನುಭವಕ್ಕೆ ಪ್ರತಿಬಂಧಕವಾಗುತ್ತಾ ಇದೆ. ಆದ್ದರಿಂದ ಪ್ರತಿಬಂಧಕವನ್ನು ತೆಗೆದರೆ, ಅಂದರೆ ಪ್ರತ್ಯಯ ರೂಪವಾಗೇ ತಿಳ್ಕೊಂಡರೆ ಏನಾಗುತ್ತದೆ? ಎಲ್ಲ ಪ್ರತ್ಯಯಗಳು ನಮಗೆ ಹುಟ್ಟಲ್ಲ. ನೋಡಿ, ಪ್ರತ್ಯಯ ರೂಪವಾಗಿ ತಿಳ್ಕೊಂಡರೆ ಏನು ತಪ್ಪು? ಏಕೆಂದರೆ ಎಲ್ಲ ವಿಷಯಗಳ ಪ್ರತ್ಯಯ ನಮಗೆ ಉಂಟಾಗಲ್ಲ. ಪ್ರತ್ಯಯಗಳು ಪರಿಮಿತವಾಗುತ್ತವೆ, ಪರಿಚ್ಛಿನ್ನವಾಗುತ್ತದೆ, ಒಂದೊಂದಾಗಿ ಬರುತ್ತದೆ. ಒಂದು ಪ್ರತ್ಯಯವಿರುವಾಗ ಇನ್ನೊಂದು ಪ್ರತ್ಯಯವಿಲ್ಲ. ಆವಾಗ ಅನಿಸುತ್ತೆ ಅಯ್ಯೋ ಕೆಲವು ಗೊತ್ತಿಲ್ಲ. ಒಂದು ಪ್ರತ್ಯಯವಿರುವಾಗ ಇನ್ನೊಂದು ಪ್ರತ್ಯಯವಿಲ್ಲ, ಆವಾಗ ಏನಾಗ್ತದೆ? ಗೊತ್ತಿಲ್ಲ ಎಂದು ಹೇಳ್ತೀವಿ. ಪ್ರತ್ಯಯ ಇಲ್ಲದಿರುವಾಗ ಪ್ರತ್ಯಯವಿರುವಾಗ ಏನನ್ನಿಸುತ್ತದೆ? ಈ ಪ್ರತ್ಯಯವೇ ಇದೆ, ಇನ್ನೊಂದಿಲ್ಲ. ಏಕೆಂದರೆ ಪ್ರತ್ಯಯ ಎಂದಿಗೂ ಸೀಮಿತವೇ ಪರಿಮಿತವೇ ಆಗಿರುತ್ತದೆ. ಪ್ರತ್ಯಯ ಎಂದಿಗೂ ಅನಂತವಾಗಿರುವುದಿಲ್ಲ. ಪ್ರತ್ಯಯ ಅಂದರೆ ಒಂದಾನೊಂದು ಪರಿಚ್ಛಿನ್ನ, ಅದು ಸರ್ವರೂಪ ಸರ್ವವ್ಯಾಪಕವಾಗುವುದಿಲ್ಲ. ಆದ್ದರಿಂದ ಒಂದು ಪ್ರತ್ಯಯ ಇದ್ದರೆ ಇನ್ನೊಂದು ಗೊತ್ತಿಲ್ಲ ಎಂದು ಅದರ ಪಕ್ಕದಲ್ಲೇ ಇರುತ್ತದೆ, ಅಕ್ಕಪಕ್ಕದಲ್ಲೇ ಇರುತ್ತದೆ. ಒಂದಿದೆ ಅಂದರೆ ಇನ್ನೊಂದು ಗೊತ್ತಿಲ್ಲ. ಅಂದರೆ ಪ್ರತ್ಯಯದಿಂದ ತಿಳ್ಕೊಳ್ಳುವುದಾದರೆ ಪೂರ್ಣ ಜ್ಞಾನವಾಗುವುದಿಲ್ಲ, ಸ್ವಲ್ಪ ಗೊತ್ತಾಗ್ತದೆ, ಪಕ್ಕಕ್ಕೂ ಸ್ವಲ್ಪ ಅಜ್ಞಾನ ಇದ್ದೇ ಬಿಡುತ್ತದೆ. ಆದ್ದರಿಂದ ಪ್ರತ್ಯಯ ರೂಪ ಜ್ಞಾನವೂ ಅಜ್ಞಾನವೇ ಆಗಿಬಿಡ್ತಾ ಇದೆ. ಪ್ರತ್ಯಯ ರೂಪ ಜ್ಞಾನವೆಲ್ಲ ಅಜ್ಞಾನ ಜೊತೆಗೆ ಅಜ್ಞಾನ ಸಮೇತವಾಗಿರುತ್ತವೆ. ಅದರಿಂದ ಅದು ಪೂರ್ಣ ಜ್ಞಾನವೇ ಆಗುವುದಿಲ್ಲ. ಒಂದು ಗೊತ್ತಿದೆ ಅಂದರೆ ಎಷ್ಟು ಗೊತ್ತಿದೆಯೋ ಅಷ್ಟೇ. ಇನ್ನೊಂದು ಗೊತ್ತಿಲ್ಲದನ್ನು ಬಿಟ್ಟು, ಸ್ವಲ್ಪ ಭಾಗವನ್ನು ಬಿಟ್ಟು ಸ್ವಲ್ಪ ಗೊತ್ತಾಯಿತು ಎಂದು ಹೇಳ್ತೀವಿ. ಗೊತ್ತಾಯಿತು ಅಂದರೆ ಅರ್ಥವೇನು? ತಿಳ್ಕೊಂಡೆ ಅಂದರೆ ಅರ್ಥವೇನು? ಇನ್ನೂ ಗೊತ್ತಿಲ್ಲದೆ ಒಂದು ಭಾಗವನ್ನು ಬಿಟ್ಟು ಇಷ್ಟು ಮಾತ್ರ ತಿಳ್ಕೊಂಡಿದ್ದೇವೆ ಅಂದರೆ ಸ್ವಲ್ಪ ಜ್ಞಾನ ಇದೆ, ಅದು ಪರಿಮಿತ ಜ್ಞಾನ ಇದೆ, ಅದರ ಪಕ್ಕಕ್ಕೆ ಇನ್ನೊಂದು ಗೊತ್ತಿಲ್ಲದ ಅಂಶ ಇನ್ನೊಂದಿದೆ. ಇದು ಜ್ಞಾನಾಜ್ಞಾನ ಮಿಶ್ರಿತ ರೂಪವಾಗ್ತದೆ. ಈಗ ಇದೇ ಪ್ರತ್ಯಯ, ಇದೇ ಅಧ್ಯಾಸ. ಆದರೆ ಆತ್ಮತತ್ವ ಸ್ವತಃ ಸಿದ್ಧವಾಗುವುದರಿಂದ ಇಷ್ಟು ಗೊತ್ತು ಎಂದು ಹೇಳೋಕ್ಕಾಗಲ್ಲ. ಏಕೆ? ಸ್ವಲ್ಪ ಗೊತ್ತು ಎಂದು ಹೇಳಿದರೆ ಮಿಕ್ಕದು ಗೊತ್ತಿಲ್ಲ ಎಂದು ಅಜ್ಞಾನವಾಗಿ ಬಿಡ್ತದೆ. ಅಜ್ಞಾನವಿರಬಾರದು ಅಂದರೆ ಸ್ವಲ್ಪ ಗೊತ್ತು ಎಂದಿರಬಾರದು, ಎಲ್ಲವೂ ಗೊತ್ತು ಎಂದಿರಬೇಕು. ಎಲ್ಲವೂ ಎಷ್ಟು ಗೊತ್ತು ಅಂದರೆ ಎಲ್ಲವೂ ಗೊತ್ತಾಗಿದ್ದರೆ ಈಗ ಗೊತ್ತಿಲ್ಲದ ಏನೂ ಉಳಿಯುವುದೇ ಇಲ್ಲ. ಅಂದರೆ ಸ್ವಪ್ರಕಾಶ ಸ್ವತಃ ಸಿದ್ಧವೇ ಆಗಿರಬೇಕು. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಸ್ವತಃ ಸಿದ್ಧವೇ. ಆದ್ದರಿಂದ ಪ್ರತ್ಯಯ ರೂಪ ತಿಳುವಳಿಕೆನೇ ನಮಗೆ ಅಡ್ಡಿ ಆಗ್ತಾ ಇದೆ. ಅದು ಅಜ್ಞಾನವನ್ನುಂಟು ಮಾಡ್ತಾ ಇದೆ. ನೀವು ಪ್ರತ್ಯಯದಲ್ಲೇ ಇದ್ದುಕೊಂಡು ಇನ್ನೊಂದು ಪ್ರತ್ಯಯ ಕುರಿತು ಪ್ರಶ್ನೆ ಮಾಡ್ತೀರಿ. ಹೇಗೆ ಗೊತ್ತಾಗುವುದು? ನನಗೀಗ ಗೊತ್ತಾಯಿತಾ? ಇದೇ ಜ್ಞಾನವಾ? ಅಥವಾ ಹೇಗೆ ಗೊತ್ತಾಗಬೇಕು? ಅಂದರೆ ನೀವು ಒಂದು ಪ್ರತ್ಯಯದಲ್ಲಿದ್ದುಕೊಂಡು ಇನ್ನೊಂದು ಪ್ರತ್ಯಯಕ್ಕೋಸ್ಕರ ಹುಡುಕ್ತಾ ಇದ್ದೀರಿ. ಏಕೆ ಅಂದರೆ ಈ ಪ್ರತ್ಯಯವು ಪರಿಮಿತವಾಗುವುದರಿಂದ
ಈ ಪ್ರತ್ಯಯವು ಪರಿಮಿತವಾಗುವುದರಿಂದ ಇನ್ನೊಂದು ಪ್ರತ್ಯಯಕ್ಕೆ ಹುಡುಕುತ್ತಾ ಇದ್ದೀರಿ. ನೀವು ಎಚ್ಚರ ಪ್ರತ್ಯಯದಲ್ಲಿರುವಾಗ ಎಚ್ಚರ ಪ್ರತ್ಯಯದಲ್ಲಿ ಏನೋ ಕೊರತೆ ಇದೆ ಅನಿಸುತ್ತದೆ, ಅದು ಪೂರ್ಣವಲ್ಲ. ಇನ್ನೊಂದು ಪ್ರತ್ಯಯಕ್ಕೋಸ್ಕರ ಹುಡುಕ್ತಾ ಇರುತ್ತದೆ, ಇನ್ನೊಂದು ಪ್ರತ್ಯಯಕ್ಕೋಸ್ಕರ ಹುಡುಕುತ್ತಾ ಇರುತ್ತದೆ, ಕಾಯ್ತಾ ಇರುತ್ತದೆ. ಆದ್ದರಿಂದ ಅದು ಅಸಂಪೂರ್ಣ ಎಂದು ಗೊತ್ತಾಗ್ತಾ ಇದೆ. ಈ ಎಲ್ಲ ಪ್ರತ್ಯಯಗಳು ಅಸಂಪೂರ್ಣವೇ, ಪೂರ್ಣ ಪ್ರತ್ಯಯ ಎಂಬುದಿಲ್ಲ. ಪ್ರತ್ಯಯ ರಾಹಿತ್ಯವೇ ಸ್ವತಃಸಿದ್ಧವೇ ಪೂರ್ಣ. ಎಲ್ಲ ಪ್ರತ್ಯಯಗಳು ಅಸಂಪೂರ್ಣವೇ, ಎಲ್ಲ ಪ್ರತ್ಯಯಗಳು ಅಸಂಪೂರ್ಣವೇ. ಯಾವುದು ಪೂರ್ಣವಾಗುವ ಹಾಗಿಲ್ಲ. ಆದ್ದರಿಂದ ಈ ಪ್ರತ್ಯಯ ರೂಪ ಜ್ಞಾನವೇ ನಮ್ಮ ಸ್ವತಃಸಿದ್ಧ ಜ್ಞಾನಕ್ಕೆ, ಪೂರ್ಣ ಜ್ಞಾನಕ್ಕೆ ಪ್ರತಿಬಂಧಕ. ಆದ್ದರಿಂದ ಆ ಪ್ರತ್ಯಯ ರೂಪ ಜ್ಞಾನವನ್ನೇ ಅವಿದ್ಯೆ ಅಥವಾ ಅಧ್ಯಾಸ ಎಂದು ಹೇಳಿದ್ದೇವೆ. ಅಧ್ಯಾಸ ಅಥವಾ ಅವಿದ್ಯೆ. ಆದ್ದರಿಂದ ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ ಪ್ರಮಾಣಂ ಎಂದು ಹೇಳ್ತಾರೆ ಭಾಷ್ಯಕಾರರು. ಶ್ರುತಿ ಪ್ರಮಾಣ ಹೇಗೆ ಆಗುತ್ತದೆ? ನತು ಅಜ್ಞಾತ ಜ್ಞಾಪಕತೆಯ, ಅಜ್ಞಾತಸ್ಯ ಜ್ಞಾಪಕತೆಯ ಅಲ್ಲ. ಅಂದರೆ ಏನೂ ತಿಳಿಯದೇ ಇರುವನ್ನು ಹೊಸದಾಗಿ ತಿಳಿಯುವಂಥದ್ದಲ್ಲ, ಆ ತರಹ ಶ್ರುತಿ ಪ್ರಮಾಣವಲ್ಲ. ಅಜ್ಞಾತ ಜ್ಞಾಪಕತ್ವೇನ ಪ್ರಮಾಣಂ ಕಿಂತು ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವೇನ. ಅಂದರೆ ಅತದ್ಧರ್ಮ, ಅದಲ್ಲದ್ದನ್ನು ಅದಾಗಿ ತಪ್ಪು ತಿಳ್ಕೊಂಡರೆ ಆ ತಪ್ಪು ತಿಳುವಳಿಕೆಯನ್ನು ಬಿಡಿಸುವುದರ ಮೂಲಕವೇ ಪ್ರಮಾಣ. ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕ ಅಷ್ಟೇ. ಅದಲ್ಲದು ಅತದ್ಧರ್ಮ. ಅತದ್ಧರ್ಮವು ಅಧ್ಯಾರೋಪಿತವಾಗಿದೆ, ಅದು ನಿಜವಲ್ಲ. ಅದನ್ನು ಅಪವಾದ ಮಾಡುತ್ತದೆ. ಅಧ್ಯಾರೋಪವನ್ನು ಅಪವಾದ ಮಾಡುವುದಂದರೆ ಅಧ್ಯಾರೋಪವನ್ನು ಅಧ್ಯಾರೋಪವಾಗಿ ತಿಳಿಯುವುದೇ ಅಷ್ಟೇ. ತಪ್ಪನ್ನು ತಪ್ಪಾಗಿ ತಿಳಿಯುವುದೇ ಅದನ್ನು ಬಿಡಿಸುವುದು. ತಪ್ಪನ್ನು ತಪ್ಪಾಗಿ ತಿಳಿಯುವುದೇ ಅದನ್ನು ಅಪವಾದ ಮಾಡುವುದು, ಅದನ್ನು ಬಾಧ ಮಾಡುವುದು. ಆದ್ದರಿಂದ ತಪ್ಪನ್ನು ತಪ್ಪಾಗಿ ತಿಳ್ಕೊಂಡರೆ ಅದು ಹೋಯಿತು. ತೆಗೆಯುವುದು ಅಂದರೆ ಇನ್ನೇನು ಭೌತಿಕ ವಸ್ತುವಲ್ಲ, ಇದನ್ನು ತೆಗೆದು ಇಲ್ಲಿಂದ ಬಿಟ್ಟು ಇನ್ನೊಂದು ಕಡೆ ಬಿಸಾಕುವುದನ್ನು. ಹಾಗೇನಲ್ಲ. ಆದ್ದರಿಂದ ತಪ್ಪನ್ನು ತಪ್ಪಾಗಿ ತಿಳ್ಕೊಂಡರೆ ಅದು ಇಲ್ಲ ಎಂದು ಗೊತ್ತಾಗ್ತದೆ. ಇರುವುದೇನೋ ಸ್ವತಃಸಿದ್ಧ ತಾನೇ ಇರುತ್ತದೆ. ಹೀಗೆ ಆದ್ದರಿಂದ ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕಃ ಅನುಭವಾತ್ಮಕಃ ಬ್ರಹ್ಮಸಂಜ್ಞಕಃ ಅನುಭವಾತ್ಮಕಃ. ಅದರಿಂದ ಮಿಕ್ಕ ಪ್ರತ್ಯಯಗಳೆಲ್ಲ ಇಂದ್ರಿಯ ಪ್ರತ್ಯಯ, ಇಂದ್ರಿಯಾನುಭವ ರೂಪ ಪ್ರತ್ಯಯ, ಮನೋ ಅನುಭವ ರೂಪ ಪ್ರತ್ಯಯ ಮತ್ತು ಬುದ್ಧಿ ಅನುಭವ ರೂಪ ಪ್ರತ್ಯಯ, ಹೀಗೆ ಎಲ್ಲ ಬಗೆಯಾದ ಪ್ರತ್ಯಯಗಳನ್ನು ನಿಷೇಧ ಮಾಡಿದ್ದರೆ ಯಾವುದು ಉಳಿಯುತ್ತದೋ ತಾನು ಮಾತ್ರ ಉಳಿಯುತ್ತಾನೆ. ಸ್ವತಃಸಿದ್ಧ ಉಳಿಯುತ್ತಾನೆ ಅಂದರೆ ಯಾವುದೋ ಒಂದು ಮಾಡುವ ಕರ್ಮಕ್ಕೆ ಫಲವಾಗಿ ಬರಲ್ಲ ಅಲ್ಲವೇ. ಇದು ಮಾಡುವುದರಿಂದ ಫಲ ಬಂತು ಅಥವಾ ಇದು ತೆಗೆಯುವುದರಿಂದ ಉಳಿದಿದೆ. ತೆಗೆಯುವುದರಿಂದ ಉಳಿಯಿತು ಅಂದರೆ ಅದು ಒಂದು ಕರ್ಮಫಲವೇ. ತೆಗೆಯುವುದೆಂಬ ಕರ್ಮ ನೋಡಿ, ತೆಗೆಯುವುದೆಂಬ ಕರ್ಮ ಆ ತೆಗೆಯುವುದರಿಂದ ಉಳಿದಿದೆ ಅಂದರೆ ಅದು ತೆಗೆಯುವುದರಿಂದ ಉಳಿದು ಬಿಟ್ಟಿದೆ ಅಂದರೆ ಅದು ಒಂದು ಕರ್ಮಫಲವಾಗುತ್ತದೆ. ಅದು ಕರ್ಮಫಲವಲ್ಲ, ಸ್ವತಃಸಿದ್ಧ. ಯಾವುದು ತೆಗೆಯಬೇಕಾಗಿಲ್ಲ, ಯಾವುದು ಹೊಸದಾಗಿ ತರಬೇಕಾದಿಲ್ಲ. ಅಹೇಯಂ ಅನುಪಾದೇಯಂ, ಹೊಸದಾಗಿ ಪಡೆಯತಕ್ಕದ್ದಲ್ಲ. ಇದನ್ನು ಪಕ್ಕಕ್ಕೆ ಬಿಸಾಕಬೇಕಾಗಿದ್ದಲ್ಲ. ಯಾವುದೇ ತೆಗೆದರೆ ಪ್ರಪಂಚ ಸಂಸಾರವನ್ನು ತೆಗೆದರೆ ಬ್ರಹ್ಮ ಉಂಟಾಗುತ್ತದೆ ಅಂದರೆ ಸಂಸಾರ ವಡ್ಡಿ ಆಯಿತಾ ಏನು? ಬ್ರಹ್ಮಕ್ಕೂ ಸಂಸಾರ ವಡ್ಡಿ ಆಗಲ್ಲ. ಪರಮಾತ್ಮ ತತ್ವಗೆ ಚಿನ್ನಗೆ ಆಭರಣ ಅಡ್ಡಿ ಆಗಲ್ಲ. ಯಾವ ಒಡವೆನೂ ಅಡ್ಡಿ ಆಗಲ್ಲ. ಏಕೆ? ಒಡವೆ ತೋರ್ಕೊಂಡರೆ ಚಿನ್ನ ಮುಚ್ಚಿ ಹೋಗುತ್ತದ ಏನು? ಮಡಿಕೆ ಉಂಟಾದರೆ ಮಣ್ಣು ಮುಚ್ಚಿ ಹೋಗ್ತದ ಏನು? ಮಡಿಕೆ ಏನು ಮಾಡ್ತದೆ? ಮಣ್ಣನ್ನು ಮುಚ್ಚುತ್ತದೆ. ಯಾವಾಗಲೂ ಮಣ್ಣನ್ನು ಮುಚ್ಚುವುದು ನೋಡಿದ್ದೀರಾ ನೀವು? ಮಡಿಕೆಯನ್ನು ತಗೊಂಡು ಬಂದಿದ್ದೀವಿ. ಇದು ಏನು ಮಡಿಕೆ ಅಂದರೆ ಮಣ್ಣಿನ ಮಡಿಕೆ ಅಂದರೆ. ಮಣ್ಣಿನ ಮಡಿಕೆನಾ? ಅವನು ಗೊತ್ತೇ ಇಲ್ಲವೇ? ನೀವು ನೋಡಿ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ? ಮಡಿಕೆ ಮುಚ್ಚಿದೆ ಅಲ್ಲವೇ? ಹೇಗೆ ಏನಪ್ಪ, ಮಣ್ಣನ್ನು ಮಡಿಕೆ ಮುಚ್ಚುತ್ತದೆ? ಎಲ್ಲಾದರೂ ನೋಡಿದ್ದೀವ ಮುಚ್ಚುವುದನ್ನು? ಮಣ್ಣಿನ ಮಡಿಕೆ ಅಂದರೆ ಮಣ್ಣೇ ಕಂಡು ಬರುತ್ತದೆ. ಮಡಿಕೆ ಎಂಬುದು ಸುಮ್ಮನೆ ಕಲ್ಪನೆ. ಮಡಿಕೆ ಎಂಬುದು ಕೇವಲ ಕಲ್ಪನೆ, ಅಲ್ಲಿರುವುದೆಲ್ಲ ಮಣ್ಣೆ. ಹಾಗೆಯೇ ಒಡವೆ ಎಂಬುದು ಸುಮ್ಮನೆ ಕಲ್ಪನೆ. ಕಲ್ಪನಾ ವಾಸ್ತವಿಕತೆಯನ್ನು ಮುಚ್ಚಲ್ಲ. ಅದು ನೋಡಿ, ಕಲ್ಪನೆ
ಒಡವೆ ಎಂಬ ಕಲ್ಪನೆ ಚಿನ್ನ ಎಂಬ ವಾಸ್ತವಿಕತೆಯನ್ನು ಮುಚ್ಚಲ್ಲ. ಚಿನ್ನ ಯಥಾರ್ಥವಾಗಿದೆ, ಒಡವೆ ಕೇವಲ ತೋರಿಕೆ ಮಾತ್ರ, ತೋರುವುದು. ಒಂದು ತೋರುವ ಬಗೆ. ಒಂದು ನಾಟಕದಲ್ಲಿ ಒಂದು ಪಾತ್ರಗಳನ್ನು ನಟ ಅಭಿನೇತ ಪಾತ್ರಗಳನ್ನು ಧರಿಸುತ್ತಾನೆ. ನಾಟಕದಲ್ಲಿ ನಾಟಕ ಆಡ್ತಾನೆ, ಪಾತ್ರ ಧರಿಸ್ತಾನೆ. ಪಾತ್ರ ನಟನನ್ನು ಮುಚ್ಚುತ್ತದೆ. ಪಾತ್ರನೇ ಕಂಡು ಬರ್ತಾ ಇದೆ, ನಟ ಕಂಡು ಬರ್ತಾನೇ ಇಲ್ಲ ಎಂದು ಯಾರಾದರೂ ಹೇಳ್ಬಹುದಾ? ನಟ ಕಂಡು ಬರುವಾಗ ಪಾತ್ರ ಮುಚ್ಚಿ ಹೋಗ್ತಾನ? ಏನೇ ಮಾಡು, ನಟ ಯಾವಾಗಲೂ ಮುಚ್ಚಿ ಹೋಗಲ್ಲ. ಏಕೆ? ನಟನೆ ಅಲ್ಲವೇ ಪಾತ್ರ ಎಂದು ಸುಮ್ಮನೆ ಹೆಸರು, ಅಲ್ಲಿ ಏನಿಲ್ಲ. ಪಾತ್ರ ಎಂಬುದು ಸುಮ್ಮನೆ ಹೆಸರಲ್ಲಿ, ಯಾರೂ ಇಲ್ಲ, ಇರುವುದೇ ನಟ. ಆದ್ದರಿಂದ ಚಿನ್ನವನ್ನೇ ಒಡವೆ ಎಂದು ಹೇಳ್ತಾ ಇದ್ದೀವಿ. ಒಡವೆ ಎಂಬುದು ವ್ಯವಹಾರ ಮಾತ್ರ. ತಥಾ ವ್ಯವಹಾರ ಏವ ಆಭರಣತ್ವೇನ ವ್ಯವಹಾರ ಅಷ್ಟೇ, ಅಲ್ಲಿ ಏನಿಲ್ಲ. ಇರುವುದು ಸುವರ್ಣ ಮಾತ್ರ. ಸುವರ್ಣಮೇವ ಆಭರಣತ್ವೇನ ವ್ಯವಹ್ರಿಯತೆ. ವ್ಯವಹಾರ ಇತ್ಯುಕ್ತೆ ಅಲ್ಲೇನಿದೆ ಎಂದರ್ಥ ಅಲ್ಲ. ತತ್ರ ಕಿಂಚಿದ್ ಅಸ್ತೀತಿ ನಾರ್ಥ. ಅದು ತಥಾ ಮನ್ಯತೆ ಅಷ್ಟೇ, ಹಾಗೆ ಭಾವಿಸ್ತಾನೆ ಅಷ್ಟೇ. ಒಡವೆ ಎಂದು ಭಾವಿಸ್ತಾನೆ ಹೊರತು ಅಲ್ಲೇನಿಲ್ಲ. ತೋರುವುದು ಸುವರ್ಣ ಅಂತ, ಇರುವುದು ಸುವರ್ಣ ಮಾತ್ರ. ಹಾಗೆಯೇ ನಮಗೆ ಅದಾಗಿ ಇದಾಗಿ ತೋರುತ್ತೇನೆ. ಯಾವ ತೋರಿಕೆ ಆದರೂ ತನ್ನ ಇರುವಿಕೆಯನ್ನು ಮುಚ್ಚಲ್ಲ. ಅದರಿಂದ ತೋರಿಕೆಯನ್ನು ತೆಗೆಯುವುದು ಅಂದರೆ ಅರ್ಥವೇನು? ಅಪವಾದ ಮಾಡುವುದು. ಅಪವಾದ ಅಂದರೆ ಅರ್ಥವೇನು? ಆ ತೋರಿಕೆ ಏನೋ ಇರುವಿಕೆಯನ್ನು ಮುಚ್ಚುತ್ತಾ ಇಲ್ಲ, ಅಡ್ಡಿ ಬರುತ್ತಾ ಇಲ್ಲ ಎಂದು ತಿಳ್ಕೊಳ್ಳುವುದು. ನಮ್ಮ ದೃಷ್ಟಿಗೆ ಅಡ್ಡಿಯನ್ನು ತೆಗೆಯುವುದೇ ಹೊರತು ವಸ್ತುವಿಗೆ ಅಡ್ಡಿ ಇಲ್ಲ. ವಸ್ತುವಿಗೆ ಅಡ್ಡಿ ಇಲ್ಲ, ದೃಷ್ಟಿಗೆ ಅಡ್ಡಿ. ಬ್ರಹ್ಮವನ್ನು ತಿಳ್ಕೊಳ್ಳಲು ದೃಷ್ಟಿಗೆ ಅಡ್ಡಿ. ತಪ್ಪು ದೃಷ್ಟಿ ಅಂದರೆ ಪ್ರತ್ಯಯವೇ ಅಡ್ಡಿ ಆಗ್ತಾ ಇದೆ. ಸ್ವರೂಪಕ್ಕೆ ಯಾವುದು ಅಡ್ಡಿ ಇಲ್ಲ. ಸ್ವರೂಪ ಎಂದಿಗೂ ಇದೆ. ಇದು ತಿಳ್ಕೊಳ್ಳುವುದೇ ಜ್ಞಾನ. ಇದಕ್ಕೆ ಯಾವುದೂ ಅಡ್ಡಿ ಇಲ್ಲವೇ? ಯಾವ ಪ್ರತ್ಯಯವೂ ತೋರ್ಕೊಳ್ತದೆ, ಬಿಡಿಸ್ತದೆ, ತೋರ್ಕೊಳ್ತದೆ, ಬಿಡುತ್ತದೆ. ಅದರಿಂದ ತೋರುವುದು ಬಿಡುವುದು ಎರಡೂ ಬ್ರಹ್ಮಕ್ಕೆ ಅಡ್ಡಿ ಆಗಲ್ಲ. ಸ್ವತಃ ಸಿದ್ಧ ಬ್ರಹ್ಮಕ್ಕೆ ಜಗತ್ತಿನ ತೋರಿಕೆ ಬಿಡುವುದು. ಜಗತ್ತಿನ ದರ್ಶನಂ ಅಥವಾ ದ್ವೈತ ದರ್ಶನಂ ಅಥವಾ ದ್ವೈತ ದರ್ಶನ ಅಭಾವ. ದರ್ಶನಂ ಅದರ್ಶನಂ. ದ್ವೈತ ದರ್ಶನಂ ಎಚ್ಚರದಲ್ಲಿ ದರ್ಶನಂ, ಜಾಗೃತಿ ದರ್ಶನಂ, ಸುಷುಪ್ತವು ಅದರ್ಶನಂ. ಈ ಎರಡು ಬ್ರಹ್ಮಸ್ವರೂಪಕ್ಕೆ ಅಡ್ಡಿಯಾಗಲ್ಲ. ಏಕೆ? ಅಡ್ಡಿಯಾಗದೇ ಇರುವಂಥದ್ದೇ ಬ್ರಹ್ಮ. ಯಾವ ಒಡವೆ ಆದರೂ ಚಿನ್ನನ್ನು ಮುಚ್ಚಲ್ಲ, ಮುಚ್ಚುವ ಸಾಮರ್ಥ್ಯವೂ ಇಲ್ಲ ಅದಕ್ಕೆ. ಹಾಗೆ ಯಾವ ನಾಮರೂಪವಾದರೂ ಯಾವುದನ್ನು ಮುಚ್ಚಲ್ಲವೋ, ಮುಚ್ಚದೆ ಅದು ತೋರುವಾಗಲೇ ಅದರಲ್ಲಿ ತೋರ್ತದೋ ಅದು ಬ್ರಹ್ಮ. ಅದು ಸ್ವತಃ ಸಿದ್ಧ ಬ್ರಹ್ಮ. ಆದ್ದರಿಂದ ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕಃ ಅನುಭವಾತ್ಮಕಃ ಬ್ರಹ್ಮಸಂಜ್ಞಕಃ ತತ್ಪದಾರ್ಥಃ ಇತಿ ವೇದಾಂತಾಭಿಯುಕ್ತಾನಾಂ ಪ್ರಸಿದ್ಧಃ. ವೇದಾಂತ ಅಭಿಯುಕ್ತರು ಅಂದರೆ ವೇದಾಂತ ಜ್ಞಾನಿಗಳು, ತತ್ವಜ್ಞರು. ವೇದಾಂತ ತತ್ವಜ್ಞೇಷು ಪ್ರಸಿದ್ಧಃ ಅಯಂ ವಿಷಯ. ಇದಾಯಿತು, ಹಿಂದಿಂದ ಹೇಳಿದ್ದೇವೆ. ಈಗ ಮುಂದುವರಿಯೋಣ. ತತ್ರ, ಈಗ ಕೊನೆಯದು ಈ ವಿಷಯದ ತತ್ಪದಾರ್ಥದ ಕೊನೆಯ ಅಂಶ. ಸ್ವಲ್ಪ ಉಪಸಂಹಾರ ಮಾಡ್ತಾ ಇದ್ದಾರೆ. ಉಪಸಂಹಾರದಲ್ಲಿ ಸ್ವರೂಪವನ್ನು ಇನ್ನು ಸ್ಪಷ್ಟವಾಗಿ ಹೇಳಿ ಮುಗಿಸ್ತಾರೆ. ಈ ಉಪಸಂಹಾರದಲ್ಲಿ ಅತ್ರ ಸರ್ವತ್ರಾಪಿ ತತ್ಪದಾರ್ಥ ವಿವೇಚನೆ. ತತ್ವಮಸಿ ವಾಕ್ಯದಲ್ಲಿ ತತ್ತೆಂಬ ಶಬ್ದದ ಅರ್ಥ, ತತ್ವಮಸಿ ವಾಕ್ಯ ತತ್ ಶಬ್ದಸ್ಯ ಅರ್ಥ, ಅದನ್ನು ವಿಚಾರ ಮಾಡ್ತಾ ಇರುವಾಗ ತತ್ಪದಾರ್ಥ ವಿವೇಚನೆ. ತತ್ತೆಂಬ ಪದದ ಅರ್ಥ ಯಾವುದು? ತತ್ತೆಂಬ ಅದು ಬ್ರಹ್ಮ, ಅದು ನೀನು ಎಂದು ಹೇಳಿಬಿಟ್ರೆ ಅದು ಅಂದರೆ ಏನಿಲ್ಲಿ? ಬ್ರಹ್ಮ. ಉಪನಿಷತ್ತುಗಳಲ್ಲಿ ಎಲ್ಲ ಕಡೆ ಹೇಳಿರುವಂಥದ್ದು ತತ್ಪದದ ಅರ್ಥ, ತತ್ಪದಾರ್ಥ. ಅದು ಎಲ್ಲಿದೆ? ಆ ತತ್ಪದಾರ್ಥವನ್ನು ವಿಚಾರ ಮಾಡುವಾಗ ನಾವು ಜೀವಭಾವವನ್ನು ಇಟ್ಕೊಂಡು ಮಾಡ್ತೀವಿ. ಅಲ್ಲಿ ತೊಂದರೆ ಏನೆಂದರೆ, ಜೀವಭಾವ ಕರ್ತೃಭೋಕ್ತೃ ಜ್ಞಾತೃ ಎಂದು ಇಟ್ಟುಕೊಂಡು ಮಾಡುವುದರಿಂದ ಅದರಲ್ಲಿ ಸ್ವಲ್ಪ ಅಧ್ಯಾರೋಪಿತ ಅಂಶ ಉಳಿದು ಬಿಡುತ್ತಾ ಇದೆ. ಪೂರ್ತಿ ಅಧ್ಯಾರೋಪಿತ ಅಂಶ ತೆಗೆದು ಬಿಟ್ಟು ತತ್ಪದಾರ್ಥವನ್ನು ತಿಳ್ಕೊಳ್ಳಬೇಕು. ಅದಕ್ಕೋಸ್ಕರ ಈ ಪರಮಾತ್ಮನ ಕುರಿತು ವಿವಿಧ ಉಪನಿಷತ್ತುಗಳಲ್ಲಿ ಕೆಲವು ಶಬ್ದಗಳು ಬಳಸುವುದುಂಟು.
ಆ ಶಬ್ದಗಳನ್ನು ಹೇಗೆ ತಿಳ್ಕೊಳ್ಳಬೇಕು ಎನ್ನುವುದು ಇಲ್ಲಿ ವಿವೇಕ. ಈಶ್ವರತ್ವಂ, ಸರ್ವಜ್ಞತ್ವಂ, ಸರ್ವಶಕ್ತಿಮತ್ವಂ, ಸರ್ವಶಕ್ತಿತ್ವಂ, ಸ್ರಷ್ಟೃತ್ವಂ, ಜಗದ್ರೂಪೇಣ ಪರಿಣಾಮ ಇತ್ಯಾದಯೋ ಧರ್ಮಾ ಬ್ರಹ್ಮವಸ್ತುನಿ ಶ್ರೋತೃಚಿತ್ತಾವತಾರಾರ್ಥಂ ವೇದಾಂತೇಷು ಉಪದಿಷ್ಠಾ ಅಪಿ ತತ್ಪದಾರ್ಥ ಸ್ವರೂಪೇ ನ ಪ್ರವೇಶಯಿತವ್ಯಾ. ಇದು ಅಂದರೆ ತತ್ಪದಾರ್ಥವನ್ನು ಅಂದರೆ ಏನು ಎಂದು ತಿಳಿಸುವಾಗ ಕೆಲವು ಪ್ರಕ್ರಿಯಾರೂಪ ಪದಗಳನ್ನು ಉಪನಿಷತ್ತುಗಳು ಬಳಸುವುದುಂಟು. ಕೆಲವು ಆ ಪದಗಳು ಪ್ರಕ್ರಿಯಾರೂಪ ಪದಗಳೇ ಹೊರತು ಸ್ವರೂಪ ಬೋಧಕ ಪದಗಳಲ್ಲ, ಸ್ವರೂಪ ಸೂಚಕ ಪದಗಳಲ್ಲ, ಪ್ರಕ್ರಿಯೆ ಮಾತ್ರ ತಿಳಿಸುವಂಥ ಪದಗಳು. ಅವು ಯಾವುವು? ಈಶ್ವರತ್ವಂ. ಆ ತತ್ಪದಾರ್ಥನನ್ನು ಈಶ್ವರ ಎಂದು ಹೇಳುತ್ತದೆ, ಅಲ್ಲಲ್ಲಿ ಹೇಳುತ್ತದೆ. ಈಶ್ವರ ಎನ್ನುವುದು ನಿಜವಾಗಿ ಸಾಪೇಕ್ಷ ಶಬ್ದ. ಜೀವನನ್ನು, ಜಗತ್ತನ್ನು ಪರಿಪಾಲಿಸುವವನು ಈಶ್ವರ. ಈಶ್ವರ ಅಂದ್ರೇನು? ಪಾಲಕ, ರೂಲರ್, ಅಧಿಪತಿ. ಅಧಿಪತಿತ್ವವೂ ಈಶ್ವರ. ಒಂದುಗೆ ಅಧಿಪತಿ ಅಂದರೆ ಅರ್ಥವೇನು? ಅದು ತನ್ನ ಹತೋಟಿಯಲ್ಲಿರುತ್ತದೆ, ತಾನು ಅದರ ಹತೋಟಿಯಲ್ಲ. ಇದು ಈಶ್ವರ. ಯಾರೇ ಆಗಲಿ, ಈಶ್ವರ ಅಂದರೆ ಯಾರು? ಅಧಿಪತಿ. ಅಂದರೆ ಯಾವ ವಸ್ತುವಿಗೆ ನಾನು ಅಧಿಪತಿಯೋ ಅದು ನನ್ನ ಹತೋಟಿಯಲ್ಲಿರುತ್ತದೆ, ನಾನು ಅದರ ಹತೋಟಿಯಲ್ಲಿರಲ್ಲ. ಇದು ಈಶ್ವರ. ಈಶ್ವರತ್ವಂ. ಜಗತ್ತಿಗೆ ಈಶ್ವರ ಅಂದರೆ ಅರ್ಥವೇನು? ಜಗತ್ತು ಅವರ ಅಧೀನದಲ್ಲಿರುತ್ತದೆ. ಅದರ ಸತ್ತ ಆಗಲಿ, ಅರಿವು ವಿಷಯದಲ್ಲಿ ಆಗಲಿ, ಅದರ ಗುಣಗಳಾಗಲಿ ಎಲ್ಲವೂ ಬ್ರಹ್ಮಾಧೀನವಾಗೇ ಇರುತ್ತದೆ. ಜಗತ್ತು ತೋರಿಕೆಯಲ್ಲಿ ಬ್ರಹ್ಮದ ಇರುವಿಕೆಯಲ್ಲೇ ಇರುತ್ತದೆ. ಬ್ರಹ್ಮ ಇರುವಿಕೆ ದಾಟಿ ಸ್ವತಂತ್ರವಾಗಿ ಅದಕ್ಕೆ ಇರುವಿಕೆ ಇಲ್ಲ. ಬ್ರಹ್ಮದ ಇರುವಿಕೆಯಲ್ಲೇ ಇದರ ಇರುವಿಕೆ ಅಡಕವಾಗ್ತದೆ. ಬ್ರಹ್ಮದ ಇರವಿನಲ್ಲೇ ಜಗತ್ತಿನ ಇರವು, ಜೀವನ ಇರವು ಅಡಕವಾಗುತ್ತದೆ. ಜೀವನಿಗೆ ಅಥವಾ ಜಗತ್ತಿಗೆ ಬ್ರಹ್ಮವನ್ನು ಬಿಟ್ಟು ಸ್ವತಂತ್ರವಾಗ ಇರವು ಇಲ್ಲ. ಆ ಇರವೇ ಇದರ ಇರವು ಅಷ್ಟೇ, ತನ್ನದಾದ ಬಿಡಿಯಾದ ಇರವು ಇಲ್ಲ. ಅದರಿಂದ ಈಶ್ವರತ್ವಂ. ಈಶ್ವರ ಎನ್ನುವುದು ಸಾಮಾನ್ಯವಾಗಿ ನಾವು ಜೀವನ ದೃಷ್ಟ್ಯಾ, ಜಗತ್ತು ದೃಷ್ಟ್ಯಾ ಇದರ ಪಾಲಕ ಎಂದು ತಿಳ್ಕೊಳ್ತೀವಿ. ಇದು ಸಾಪೇಕ್ಷ ಹೆಸರು, ಇದು ಸಾಪೇಕ್ಷ ಗುಣಧರ್ಮ. ಆದರೂ ಈ ಈಶ್ವರ ಎಂಬ ಮಾತಿನ ಸಾಪೇಕ್ಷ ಅರ್ಥ ಯಾವುದಿದೆಯೋ ಅದು ತತ್ಪದಾರ್ಥದ ಸ್ವರೂಪದಲ್ಲಿ ಸೇರಿಸಿಕೊಳ್ಳಬಾರದು. ತತ್ಪದಾರ್ಥ ಸ್ವರೂಪದಲ್ಲಿ ಸಾಪೇಕ್ಷತೆ ಇಲ್ಲ, ನಿರಪೇಕ್ಷ ನಿರ್ವಿಶೇಷ ತತ್ವವನ್ನೇ ತಿಳಿಸುತ್ತಾ ಇದೆ. ತತ್ಪದಾರ್ಥ ಅಂದರೆ ನಿರ್ವಿಶೇಷ ಬ್ರಹ್ಮವೇ ಹೊರತು ಜೀವ ಸಂಬಂಧದಲ್ಲಿ ಜೀವನ ದೃಷ್ಟಿಗೆ ತೋರುವ ಈಶ್ವರ ಅಲ್ಲ, ಜಗತ್ತಿನ ಸಂಬಂಧದ ಈಶ್ವರನಲ್ಲ. ಜಗತ್ತಿನ ಸಂಬಂಧದ ಈಶ್ವರ, ಜೀವನ ಸಾಪೇಕ್ಷ ಈಶ್ವರ ಅಲ್ಲ, ಸ್ವತಃ ಸಿದ್ಧ. ಆದ್ದರಿಂದ ಈಶ್ವರ ಎಂಬುದು ಪರಿಪಾಲಕ, ಅಧಿಪತಿ ಮುಂತಾದ ಅರ್ಥದಿಂದ ಗೊತ್ತಾಗುವಂಥ ಸಂಬಂಧವನ್ನು ಪರಮಾತ್ಮ ಸ್ವರೂಪದಲ್ಲಿ ಸೇರಿಸಬಾರದು. ತತ್ಸ್ವರೂಪೇನ ಪ್ರವೇಶಯಿತವ್ಯಾ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ಸರ್ವಜ್ಞತ್ವಂ. ಸರ್ವಜ್ಞ ಅಂದರೆ ಏನು? ಎಲ್ಲವನ್ನು ತಿಳ್ಕೊಳ್ತಾನೆ ಎಂದು. ಎಲ್ಲ ಇದ್ದರೆ ಅಲ್ಲವೇ ತಿಳ್ಕೊಳ್ಳುವುದು, ಎಲ್ಲ ಇದ್ದರೆ ತಿಳ್ಕೊಳ್ಳುವುದು. ಸ್ವಲ್ಪ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಸ್ಲೋ ಆಗಿದೆ. ಪೂರ್ ವೈರ್ಲೆಸ್ ಕನೆಕ್ಷನ್ ಎಂದು ಹೇಳ್ತಾ ಇದೆ. 1 ನಿಮಿಷ 1 ಸೆಕೆಂಡ್ ವೇಟ್ ಮಾಡೋಣ, ಮತ್ತೆ ಬರ್ತದೆ. ಬಂತು ನೋಡಿ. ಸರ್ವಜ್ಞತ್ವವು ಪರಮಾತ್ಮನನ್ನು ಸರ್ವಜ್ಞ ಎಂದು ಹೇಳಬೇಕಾಗಿಲ್ಲ. ಏಕೆಂದರೆ ಸರ್ವಜ್ಞತ್ವವು ಒಂದು ಸಂಬಂಧದ ಹೆಸರೇ. ಸರ್ವವನ್ನು ತಿಳ್ಕೊಳ್ಳುವವನು ಸರ್ವಜ್ಞ. ಆ ಸರ್ವವೇ ಇಲ್ಲದಿರುವಾಗ ಸರ್ವಜ್ಞ ಯಾರು? ಪರಮಾತ್ಮನನ್ನು ಸರ್ವಜ್ಞ ಹೇಳೋಕ್ಕಾಗಲ್ಲ, ಏಕೆಂದರೆ ಅಲ್ಪಜ್ಞನೂ ಅಲ್ಲ. ಅವನು ಅಲ್ಪಜ್ಞ ಅಲ್ಲ, ಸರ್ವಜ್ಞ ಅಲ್ಲ, ಅವರು ಜ್ಞ ಮಾತ್ರ, ಅರಿವಿನ ಸ್ವರೂಪ ಮಾತ್ರ. ಆದ್ದರಿಂದ ಸರ್ವಜ್ಞತ್ವವು ಪರಮಾತ್ಮನ ನಿಜ ಸ್ವರೂಪವಲ್ಲ, ಅದು ಪ್ರಕ್ರಿಯೆ. ಅಲ್ಪಜ್ಞತ್ವವನ್ನು ನಿಷೇಧ ಮಾಡುವುದಕ್ಕೆ ಸರ್ವಜ್ಞ ಹೇಳಿದ್ದೇವೆ ಹೊರತು ಸರ್ವಜ್ಞತ್ವವು ಒಂದು ಗುಣ ಅಲ್ಲ ಪರಮಾತ್ಮನಿಗೆ. ಸರ್ವಜ್ಞತ್ವ ಎಂಬುದು ಪರಮಾತ್ಮನ ಗುಣ ಅಲ್ಲ. ಅಲ್ಪಜ್ಞತ್ವವನ್ನು ನಿಷೇಧಿಸಲು ಸರ್ವಜ್ಞ ಎಂದು ಹೇಳಿದ್ದೇವೆ. ಹೀಗೆ ಈಶ್ವರತ್ವಂ, ಸರ್ವಜ್ಞತ್ವಂ, ಸರ್ವಶಕ್ತಿತ್ವಂ. ಸರ್ವಶಕ್ತಿತ್ವಂ ಅಂದರೆ ಅದೇ ಅಷ್ಟೇ. ಸರ್ವಶಕ್ತಿ ಅಂದರೆ ಅರ್ಥವೇನು? ಸರ್ವಕಾರ್ಯ ಸಾಮರ್ಥ್ಯಂ ಎಂದರ್ಥ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮುಂತಾದ ಎಲ್ಲ ಬಗೆಯಾದ ಜಗತ್ತಿನಲ್ಲಿ ಏನೇನು ಶಕ್ತಿಗಳಿವೆಯೋ ಆ ಶಕ್ತಿಗಳೆಲ್ಲವೂ ಅವನ ಶಕ್ತಿಗಳೇ. ಅಂದರೆ
ಶಕ್ತಿ ಅವರಲ್ಲಿ ಅಧೀನವಾಗಿದೆ. ಅವನು ಅಲ್ಪಶಕ್ತಿವಂತನಲ್ಲ. ಅಲ್ಪಶಕ್ತಿವಂತನಿಗೆ ಏನಾಗುತ್ತದೆ, ತನಗಿಂತ ಹೆಚ್ಚಿನವನು ಇನ್ನೊಬ್ಬನಿರುತ್ತಾನೆ. ಅಂದರೆ ಇನ್ನೊಬ್ಬರಿಗೆ ಅಧೀನವಾಗಿರಬೇಕಾಗ್ತದೆ. ಅಧೀನವಾಗಿದ್ದರೆ ಏನಾಗ್ತದೆ, ಪರಾಧೀನತೆ ಅಷ್ಟೇ. ಇಲ್ಲಿ ಸ್ವತಃಸಿದ್ಧತೆಯನ್ನು ಹೇಳುವಾಗ ಸರ್ವಶಕ್ತಿತ್ವವು ಪರಮಾತ್ಮನ ಸ್ವರೂಪಭೂತ ಸ್ವರೂಪವಲ್ಲ, ಅದು ಪ್ರಕ್ರಿಯಾ ರೂಪವೇ. ಅಂದರೆ ಈ ಮಿಕ್ಕ ಕಾರ್ಯಗಳೆಲ್ಲ ಜಗತ್ತಿನ ಈಶ್ವರ ಸಾಮರ್ಥ್ಯದಲ್ಲಿ, ಸೃಷ್ಟಿ ಸಾಮರ್ಥ್ಯದಲ್ಲೇ ಅಥವಾ ಸ್ಥಿತಿ ಸಾಮರ್ಥ್ಯದಲ್ಲೇ ಅಡಕವಾಗಿರುತ್ತವೆ. ಆ ಸಾಮರ್ಥ್ಯಕ್ಕೆ ಹೊರಗೆ ಇರುವುದಿಲ್ಲ. ಯಾವುದು ಈಶ್ವರನ ಸರ್ವಶಕ್ತಿತ್ವಕ್ಕೆ ಹೊರಗೆ ಇರುವುದಿಲ್ಲ, ಸರ್ವಶಕ್ತಿತ್ವದ ಅಧೀನದಲ್ಲೇ ಇದ್ದು ಬಿಡ್ತದೆ. ಆದ್ದರಿಂದ ಸರ್ವಶಕ್ತಿತ್ವಂ. ಮುಂದೆ ಇನ್ನೊಂದು ಮಾತಿದೆ, ಇಂಟರ್ನೆಟ್ ಬಂತು. ಸೊ ಅದರಿಂದ ಸೃಷ್ಟೃತ್ವಂ, ಪರಮಾತ್ಮನನ್ನು ಸೃಷ್ಟ ಎಂದು ಹೇಳುವುದು ಜಗತ್ತಿನ ದೃಷ್ಟ್ಯಾ ಸೃಷ್ಟ ಹೇಳ್ತೀವಿ. ಅಂದರೆ ಜಗತ್ತೆಂಬ ಕಾರ್ಯ ಯಾರನ್ನು ಆಶ್ರಯಿಸಿಕೊಂಡು ತೋರ್ತದೋ ಅವನು ಸೃಷ್ಟ. ಅಂದರೆ ಜಗತ್ತಿಗೆ ಒಂದು ಆಧಾರ ಎಂದರ್ಥ. ಜಗತ್ ಸೃಷ್ಟ ಅಂದರೇನು, ಒಂದು ಆಧಾರ. ಆ ಆಧಾರದಿಂದಲೇ ಜಗತ್ತು ತೋರ್ತದೆ. ಆದ್ದರಿಂದ ಇಂಥನ್ನು ಸೃಷ್ಟೃತ್ವ ಎನ್ನುವುದು ಜಗತ್ತಿನ ಸಾಪೇಕ್ಷ. ಜಗದ್ರೂಪೇಣ ಪರಿಣಾಮ, ಜಗತ್ತಾಗಿ ಪರಿಣಮಿಸಿ ತೋರುತ್ತಾನೆ. ಅದು ಆ ಪರಿಣಾಮ ಅಂದರೆ ವಿವರ್ತ ಎಂದಲ್ಲ, ನಿಜವಾಗಿ ಪರಿಣಾಮ ಅಲ್ಲ, ಸುಮ್ಮನೆ ತೋರಿಕೆ ಮಾತ್ರ, ಕಲ್ಪನಾ ಮಾತ್ರ. ಆ ಜಗತ್ತಾಗಿ ತೋರುವುದೆಂಬುದು ವ್ಯಾವಹಾರಿಕ ದೃಷ್ಟ್ಯ ಅಥವಾ ಪ್ರಕ್ರಿಯಾ ದೃಷ್ಟ್ಯಾನೇ ಹೊರತು ಸ್ವರೂಪಕ್ಕೆ ಸೇರಿದ್ದಲ್ಲ. ಹಾಗೆ ಇತ್ಯಾದಯೋ ಧರ್ಮ, ಪರಮಾತ್ಮನಿಗೆ ಜಗತ್ತು ದೃಷ್ಟ್ಯ, ಜೀವದೃಷ್ಟ್ಯ, ಕೆಲವು ಲೋಕ ವ್ಯವಹಾರ ದೃಷ್ಟ್ಯ ಇಟ್ಟಿರುವ ಹೆಸರುಗಳೆಲ್ಲ ಪ್ರಕ್ರಿಯಾರೂಪವಾಗಿ ಹೇಳಿದ ಗುಣಗಳೇ ಹೊರತು ತನ್ನ ಸ್ವರೂಪಕ್ಕೆ ಸೇರಿದ ಗುಣಗಳಲ್ಲ. ಇದು ಅತಿ ಮುಖ್ಯ ವಿಷಯ. ಇತ್ಯಾದಯೋ ಧರ್ಮ ಬ್ರಹ್ಮವಸ್ತುನಿ, ಪರಮ ವಸ್ತು ಅಂದರೆ ತತ್ವ, ಪರಮಾತ್ಮ ತತ್ವನಿ ಶ್ರೋತೃಚಿತ್ತಾವತಾರಾರ್ಥಂ, ಪರಮಾತ್ಮ ತತ್ವ ನಮ್ಮ ಅನುಭವಕ್ಕೆ ಬರಬೇಕೆಂದು. ಶ್ರೋತೃಚಿತ್ತ ಅವತರಣ ಅಂದರೆ ಶ್ರೋತೃಚಿತ್ತನ್ನು ಆರೋಹಣ ಆಗಬೇಕು, ಅಂದರೆ ಚಿತ್ತ ಗೊತ್ತಾಗಬೇಕು, ಅರ್ಥವಾಗಬೇಕು. ಶ್ರೋತೃಚಿತ್ತಾವತಾರಾರ್ಥಂ ವೇದಾಂತೇಶು ಉಪದಿಷ್ಟಾಪಿ, ಶ್ರೋತಗೆ ಚೆನ್ನಾಗಿ ಅರ್ಥವಾಗಬೇಕೆಂದು ಪರಮಾತ್ಮನನ್ನು ಈ ಗುಣಗಳು ಅಂದರೆ ಜಗತ್ತಿನ ಸಂಬಂಧದಲ್ಲಿ ಅವರಲ್ಲಿ ಇರತಕ್ಕಂಥ ಗುಣಗಳು, ದೇಹದ ಜೀವನ ಸಂಬಂಧದಲ್ಲಿ, ದೇಹನ ಸಂಬಂಧದಲ್ಲಿ, ಮನಸ್ಸಿನ ಸಂಬಂಧದಲ್ಲಿ, ಅಂದರೆ ಈ ಪ್ರಪಂಚದ ಸಂಬಂಧದಲ್ಲಿ ನೋಡಿದ್ದರೆ ಏನು ಗುಣ, ಕೆಲವು ಗುಣಗಳು ಕಂಡು ಬರ್ತವೆ. ಏನು ಸರ್ವಜ್ಞ, ಸರ್ವಶಕ್ತಿತ್ವ, ಇಂಥ ಸರ್ವವ್ಯಾಪಕ ಮುಂತಾದ ಗುಣಗಳು. ಶ್ರೋತೃಚಿತ್ತಾವರಾರ್ಥಂ ವೇದಾಂತೇಶು ಉಪದಿಷ್ಟಾ, ಶ್ರೋತಕ್ಕೆ ಅರ್ಥವಾಗಿಸುವುದಕ್ಕೆ ಈ ಮಾತುಗಳು ಅಥವಾ ಮಾತು ಅಂದರೆ ಪ್ರಕ್ರಿಯೆ ಎಂದರ್ಥ. ಇನ್ನೇನು ಈ ಮಾತುಗಳು ಅಥವಾ ಪ್ರಕ್ರಿಯೆಗಳು ಬಳಸಲ್ಪಟ್ಟಿವೆ. ಆದರೆ ನ ಸ್ವರೂಪೇ ಪ್ರವೇಶಯಿತವ್ಯಾ, ಇವು ಪ್ರಕ್ರಿಯೆ ಮಾತ್ರ. ಶ್ರೋತ ಬುದ್ಧಿಯನ್ನು ಜೀವಬುದ್ಧಿ ಜಗತ್ ಬುದ್ಧಿಯಿಂದ ಬಿಡಿಸಿ ಬ್ರಹ್ಮ ಕಡೆಗೆ ತಿರುಗಿಸುವುದಕ್ಕೆ ಈ ಪದಗಳು ಬಳಸಿವೆ ಹೊರತು ಈ ಪದಗಳ ಅಕ್ಷರಾರ್ಥ ಇಟ್ಕೊಂಡು ಅಲ್ಲೇ ನಿಂತಿರಬಾರದು. ಅಕ್ಷರಾರ್ಥ ಇಟ್ಕೊಂಡ್ರೆ ಅಬ್ರಹ್ಮ ಆಗುತ್ತದೆ, ಪ್ರತ್ಯಯವಾಗಿ ಬಿಡ್ತಾ ಇದೆ, ಅದು ಬ್ರಹ್ಮ ಅಲ್ಲ. ಆದ್ದರಿಂದ ಈ ಗುಣಗಳನ್ನು ಈಶ್ವರನ ಸ್ವರೂಪದಲ್ಲಿ, ತತ್ಪದಾರ್ಥ ಸ್ವರೂಪದಲ್ಲಿ ಸೇರಿಸಬಾರದು. ಅಂದರೆ ಇವೆಲ್ಲವೂ ತಾತ್ಕಾಲಿಕ ಕಲ್ಪಿತ ಅಧ್ಯಾರೋಪಿತ ಗುಣಗಳೇ. ಈ ಅಧ್ಯಾರೋಪಿತ ಗುಣಗಳು ಅಧ್ಯಾರೋಪವಾಗುವುದರಿಂದಲೇ ಇಲ್ಲ, ಇನ್ನೇನು. ಅವು ಇಲ್ಲ ಅಂದರೆ ಹೇಗೆ ಗೊತ್ತು ಅಂದರೆ ಅಧ್ಯಾರೋಪಿತ ಅಷ್ಟೇ. ಅಧ್ಯಾರೋಪಿತ ಆಗುವುದರಿಂದಲೇ ಅವು ಕಲ್ಪಿತ ಗುಣಗಳಾಗ್ತವೆ, ಆತ್ಮದ ನಿಜಸ್ವರೂಪಕ್ಕೆ ಸೇರಿದವುಗಳಲ್ಲ. ಆದ್ದರಿಂದ ನ ಸ್ವರೂಪೇ ಪ್ರವೇಶಯಿತವ್ಯಾಹ ಎಂದು ಹೇಳಿದ. ಮುಂದಿನ ವಾಕ್ಯ ನೋಡೋಣ. ಟೈಮ್ ಆಗ್ತಾ ಇದೆ. ಸರ್ವಗತತ್ವಂ ಸರ್ವಾತ್ಮತ್ವಂ ಇತ್ಯಾದಯಸ್ತು ಅವಿವಕ್ಷಿತಂ ಉಪಾಧಿ ಸಂಬಂಧಂ ನಿರಸ್ಯ ನಿಷ್ಪ್ರಪಂಚ ಚೈತನ್ಯ ಸ್ವರೂಪ ಮಾತ್ರ ನಿರ್ದೇಶಕತ್ವೇನ ಅನುಸರ್ತವ್ಯಾಹ ಇತಿ ಸಂಸ್ಮರ್ತವ್ಯಂ ಎಂದು ಸ್ವಾಮಿಗಳು ಹೇಳಿದ್ದಾರೆ. ಸರ್ವಗತತ್ವಂ, ಸರ್ವಗತ ಸರ್ವಾತ್ಮ ಎಂಬುದು ಅಂಥದ್ದೇ. ಅಂದರೆ ಸರ್ವವ್ಯಾಪಕ ಎಂಬುದು ಅಲ್ಪವ್ಯಾಪಕತ್ವ ಬುದ್ಧಿನಿ ನಿಷೇಧ ಮಾಡುವುದಕ್ಕೆ ಬಂದಿದೆ ಹೊರತು ಸರ್ವವ್ಯಾಪಕತ ಎಂದು ಯಾವ ಗುಣ ಇಲ್ಲ ಅಂಥದ್ದು. ಅದು ಬ್ರಹ್ಮವೇ. ಸರ್ವವ್ಯಾಪಕತ ಎಂಬುದು ಸುಮ್ಮನೆ ಅದು ಹೇಳುವ ಬಗೆನೇ ಹೊರತು
ಅದನ್ನು ಇಂಥ ಗುಣ ಎಂದು ಹೇಳೋಕ್ಕಾಗಲ್ಲ. ಆದ್ದರಿಂದ ಸರ್ವವ್ಯಾಪಕತ ಸರ್ವಗತ ಮುಂತಾದ ಮಾತುಗಳು ಅವಿವಕ್ಷಿತ ಉಪಾಧಿ ಸಂಬಂಧ ನಿರಸ್ಯ. ಉಪಾಧಿ ಸಂಬಂಧದಿಂದ ಈ ಹೆಸರುಗಳು ಬಂದಿವೆ. ಆದ್ದರಿಂದ ಉಪಾಧಿ ಸಂಬಂಧವು ಆತ್ಮಸ್ವರೂಪದಲ್ಲಿ ವಿವಕ್ಷಿತವಲ್ಲ. ವಿವಕ್ಷಿತ ಅಂದರೆ ನಾಟ್ ಇಂಟೆಂಡೆಡ್ ಟು ಬಿ ಕನ್ವೇಡ್, ಹೇಳಬೇಕೆಂಬ ಉದ್ದೇಶದಿಂದ ಹೇಳಿದ್ದಲ್ಲ. ಅದರಿಂದ ಅವಿವಕ್ಷಿತ ಆಗುತ್ತದೆ, ಹೇಳತಕ್ಕದ್ದಲ್ಲ. ಉಪಾಧಿ ಸಂಬಂಧ ನಿರಸ್ಯ ನಿಷ್ಪ್ರಪಂಚ ಚೈತನ್ಯ ಸ್ವರೂಪ ಮಾತ್ರ ನಿರ್ದೇಶಕತ್ವೇನ ಅದರಿಂದ ನಿಷ್ಪ್ರಪಂಚ ಚೈತನ್ಯಂ, ನಿಷ್ಪ್ರಪಂಚ ಚೈತನ್ಯಾತ್ಮವೇ. ಪ್ರಪಂಚ ಸಂಬಂಧವಿಲ್ಲ, ಪ್ರಪಂಚವು ದೂರವಾಗಿಲ್ಲ, ಹತ್ತಿರವಾಗಿಲ್ಲ. ಹೇಗೆ ನೋಡಿದ್ದರೂ ಪ್ರಪಂಚ ಸಂಬಂಧನೇ. ಅದಲ್ಲ, ಎಲ್ಲ ಬಗೆಯಾದ ಸಂಬಂಧಗಳನ್ನು ಬಿಟ್ಟು ಎಲ್ಲವೂ ತಾನಾಗಿರುವಂಥ ಸ್ವತಃ ಸಿದ್ಧ, ಎಲ್ಲವೂ ತಾನೇ ಇದು ಸಂಸ್ಮರ್ತವ್ಯಂ. ಆಯಿತಾ? ಸಾಕಪ್ಪ, ಐ ಆಮ್ ಟಯರ್ಡ್. ಬೆಕ್ಕದು ನಾಳೆ ಹೇಳೋಣ. ಇನ್ನೂ ಸ್ವಲ್ಪ ಇದೆ ಇದರಲ್ಲಿ. ತತ್ವಮಸಿ ಎಂಬ ಈ ವಾಕ್ಯದಲ್ಲಿ ತತ್ಪದಾರ್ಥವನ್ನು ಹೇಗೆ ಎನ್ನುವುದು ಉಪಸಂಹಾರ ಚೆನ್ನಾಗಿ ಕ್ಲಿಂಚಿಂಗಾಗಿ ಹೇಳ್ತಾ ಇದ್ದಾರೆ. ಈ ಉಪಸಂಹಾರದಲ್ಲಿ ಮುಗಿಸಿದ ನಂತರ ಮತ್ತು ತ್ವಂಪದಾರ್ಥ ಇದೆ. ಇದಾದ ನಂತರ ಮುಂದಿನ ಇನ್ನೊಂದು ಪಾಠ ಇರುತ್ತದೆ. ಐ ಥಿಂಕ್ ಯಾವಾಗಲೂ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.